ಹೊಸ ಥೀಮ್ ಒಂದಿಗೆ ಶುರುವಾಗಿರುವ ಬಿಗ್ ಬಾಸ್ ಕನ್ನಡ ಸೀಸನ್ 11 ಆರಂಭದಲ್ಲೇ ಮನೆಯಲ್ಲಿ ಸ್ಪರ್ಧಿಗಳು ಒಂದಲ್ಲ ಒಂದು ವಿಚಾರಕ್ಕೆ ಜಗಳ ಕಿತ್ತಾಟ ಮಾಡುತ್ತಾ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಿದ್ದಾರೆ. ಹೌದು, ಕನ್ನಡದಲ್ಲೇ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್. ಅದರಲ್ಲೂ ಈ ಬಾರಿ ವಿಭಿನ್ನವಾಗಿ ಇರುವ ಈ ಸೀಸನ್ನಲ್ಲಿ ಸ್ವರ್ಗ ಹಾಗೂ ನರ್ಕ ಎನ್ನುವ ಹೊಸ ಕಾನ್ಸೆಪ್ಟ್ ಅನ್ನ ಅಳವಡಿಸಿಕೊಂಡಿದ್ದಾರೆ. ಇದರಲ್ಲಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರುವ 17 ಸ್ಪರ್ಧಿಗಳಲ್ಲಿ 10 ಜನ ಸ್ಪರ್ಧಿಗಳು ಸ್ವರ್ಗದಲ್ಲಿ ಇದ್ದರೆ ಇನ್ನ 7 ಜನ ಸ್ಪರ್ಧಿಗಳು ನರ್ಕದಲ್ಲಿ ಇದ್ದಾರೆ. ಮೊದಲನೇ ದಿನವೇ ಸಣ್ಣ ಪುಟ್ಟ ವಿಚಾರಕ್ಕೆ ಕಿತ್ತಾಡಿಕೊಂಡ ಸ್ಪರ್ಧಿಗಳು ಎರಡನೇ ದಿನ ನಾಮಿನೇಷನ್ ಪ್ರಕ್ರಿಯೆ ವೇಳೆ ದೊಡ್ಡ ಜಗಳವನ್ನೇ ಮಾಡಿ ಮನೆ ರಣರಂಗ ಮಾಡಿದ್ದಾರೆ. ಹಾಗಾದ್ರೆ ಬನ್ನಿ, ಈ ನಾಮಿನೇಷನ್ ಟಾಸ್ಕ್ ನಲ್ಲಿ ಗೆದ್ದವರು ಯಾರು, ಯಾವ್ಯಾವ ಸ್ಪರ್ಧಿಗಳು ಯಾರನ್ನ ನಾಮಿನೇಟ್ ಮಾಡಿದ್ದಾರೆ, ಹಾಗೆ ನಾಮಿನೇಷನ್ ವೇಳೆ ಯಾವ ಸ್ಪರ್ಧಿಗಳ ನಡುವೆ ಜೋರು ಕಿತ್ತಾಟ ನಡೆದಿದೆ, ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಆರಂಭದಲ್ಲಿ ಸ್ವರ್ಗ ಹಾಗೂ ನರ್ಕದಲ್ಲಿ ಇರುವ ಸ್ಪರ್ಧಿಗಳು ಒಂದಲ್ಲ ಒಂದು ವಿಚಾರಕ್ಕೆ ಕಿರಿಕಿರಿಯನ್ನ ಮಾಡುತ್ತಾ ಚಿಕ್ಕ ಪುಟ್ಟ ವಿಚಾರಕ್ಕೆ ಕೂಗಾಡುತ್ತಾ ಹೆಚ್ಚಾಗಿಯೇ ಸದ್ದನ್ನ ಮಾಡ್ತಿದ್ದಾರೆ. ಹೀಗಿರುವಾಗ ನಿನ್ನೆ ನಡೆದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಚೈತ್ರ ಕುಂದಾಪುರ್ ಅವರನ್ನ ಮನೆಯಲ್ಲಿರುವ ಸ್ಪರ್ಧಿಗಳು ನಾಮಿನೇಟ್ ಮಾಡಿದ್ದಾರೆ. ಇನ್ನ ಇಂದು ಬಿಗ್ ಬಾಸ್ ತಂಡವು ನಾಮಿನೇಷನ್ ಪ್ರಕ್ರಿಯೆಯನ್ನ ಒಂದು ಟಾಸ್ಕ್ ಮುಖಾಂತರ ನರಕದಲ್ಲಿ ಇರುವಂತಹ ಸ್ಪರ್ಧಿಗಳಿಗೆ ನೀಡಿರುತ್ತಾರೆ. ನರಕದಲ್ಲಿ ಇರುವ 7 ಜನ ಸ್ಪರ್ಧಿಗಳು ಅಂದ್ರೆ ಶಿಶಿರ್, ಮೋಕ್ಷಿಕಾ, ಐಶ್ವರ್ಯ, ತುಕಾಲಿ ಸಂತೋಷ್ ಅವರ ಪತ್ನಿ ಆಗಿರುವ ಮಾನಸ, ಗೋಲ್ಡ್ ಸುರೇಶ್, ರಂಜಿತ್ ಹಾಗೂ ಚೈತ್ರ ಕುಂದಾಪುರ್. ಇವರಲ್ಲಿ ನಿನ್ನೆ ನಡೆದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಚೈತ್ರ ಅವರು ನಾಮಿನೇಟ್ ಆಗಿರುವ ಕಾರಣ ಇನ್ನ ಉಳಿದ 6 ಜನ ಸ್ಪರ್ಧಿಗಳಲ್ಲಿ ಬಿಗ್ ಬಾಸ್ ತಂಡವು ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಮೊದಲಿಗೆ ಶಿಶಿರ್ ಹಾಗೂ ರಂಜಿತ್ ನಡುವೆ ಟಾಸ್ಕ್ ನಡೆಯುತ್ತದೆ. ಈ ಒಂದು ಟಾಸ್ಕ್ ನಲ್ಲಿ ರಂಜಿತ್ ಅವರು ವಿಜೇತರಾಗ್ತಾರೆ. ಎರಡನೇ ಹಂತದಲ್ಲಿ ಮೋಕ್ಷಿಕಾ ಹಾಗೂ ಐಶ್ವರ್ಯ ನಡುವೆ ಟಾಸ್ಕ್ ಬಂದಾಗ ಇದರಲ್ಲಿ ಐಶ್ವರ್ಯ ಅವರು ವಿಜೇತರಾಗಿದ್ದಾರೆ. ಮೂರನೇ ಹಂತದಲ್ಲಿ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಹಾಗೂ ಗೋಲ್ಡ್ ಸುರೇಶ್ ಅವರು ಭಾಗವಹಿಸುತ್ತಾರೆ. ಈ ಹಂತದಲ್ಲಿ ಗೋಲ್ಡ್ ಸುರೇಶ್ ಅವರು ವಿಜೇತರಾಗಿದ್ದಾರೆ. ಇನ್ನು ಸ್ವರ್ಗದಲ್ಲಿ ಇರುವ ಸ್ಪರ್ಧಿಗಳು ಯಾವ ಸ್ಪರ್ಧಿ ನಾಮಿನೇಟ್ ಆಗಬೇಕು ಎಂದು ಡಿಸೈಡ್ ಮಾಡಬೇಕು. ಹೀಗಿರುವಾಗ ತ್ರಿವಿಕ್ರಮ್, ಗೌತಮಿ ಜಾಧವ್ ಅವರು ಭವ್ಯಗೌಡ ಅವರ ಹೆಸರನ್ನ ಸೂಚಿಸಿದ್ದಾರೆ. ಯಮುನಾ, ಭವ್ಯಗೌಡ ಅವರು ಗೌತಮಿ ಅವರ ಹೆಸರನ್ನ ಸೂಚಿಸಿದ್ದಾರೆ. ಈ ವೇಳೆ ಯಮುನಾ ಕೊಟ್ಟ ಕಾರಣದಿಂದ ಶಿಶಿರ್ ಅವರು ಸಿಕ್ಕಾಪಟ್ಟೆ ಕೋಪಗೊಂಡಿದ್ದಾರೆ. ಹೌದು, ಯಮುನಾ ಅವರು ಗೌತಮಿ ಜಾಧವ್ ನರಕದಲ್ಲಿರುವ ಸ್ಪರ್ಧಿಗಳ ಜೊತೆ ಹೆಚ್ಚಾಗಿ ಮಾತನಾಡ್ತಾರೆ. ನಮ್ಗಿಂತ ಜಾಸ್ತಿ ಅವ್ರ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅವರ ಮೇಲೆ ಸಿಕ್ಕಾಪಟ್ಟೆ ಒಲವು ತೋರಿಸ್ತಾ ಇದ್ದಾರೆ. ಇದು ತಪ್ಪು ಎಂದು ಹೇಳಿದ ಕೂಡಲೇ ಶಿಶಿರ್ ಅವರು ಕೋಪಗೊಂಡು ನರಕದ ಜನರ ಜೊತೆ ಮಾತನಾಡಬಾರ್ದು ಅಂತ ಯಾವ ರೂಲ್ ಬುಕ್ ಅಲ್ಲೂ ಬರ್ದಿಲ್ಲ. ನಮ್ ಜೊತೆ ಮಾತನಾಡಿದ್ರೆ ಅದರಲ್ಲಿ ತಪ್ಪೇನಿದೆ, ನೀವು ಬಿಗ್ ಬಾಸ್ ತರ ಆಡ್ಬೇಡಿ ಎಂದು ಕೂಗಾಡಲು ಶುರು ಮಾಡ್ತಾರೆ. ಇದಕ್ಕೆ ಇನ್ನಷ್ಟು ಕೋಪಗೊಂಡ ಯಮುನಾ ಅವರಿಗೆ ಎಲ್ಲದನ್ನೂ ಹೇಳೋ ಅವಶ್ಯಕತೆ ಇಲ್ಲ, ನೀನು ಈ ತರ ಆಡೋದಕ್ಕೆ ನಿನಗೆ ನರಕದಲ್ಲಿ ಹಾಕಿದ್ದಾರೆ ಎನ್ನುತ್ತಾ ಮಾತಿಗೆ ಮಾತು ಬೆಳೆದು ಇವರಿಬ್ಬರ ನಡುವೆ ದೊಡ್ಡ ಜಗಳವೇ ನಡೆದಿದೆ. ಹೌದು, ಬಿಗ್ ಬಾಸ್ ಆರಂಭದಲ್ಲಿಯೇ ಯಮುನಾ ಅವರು ಪ್ರತಿಯೊಂದು ವಿಚಾರಕ್ಕೂ ಕೂಗಾಡುತ್ತಾ ತುಂಬಾ ಸದ್ದನ್ನ ಮಾಡ್ತಾ ಇದ್ದು, ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಎರಡನೆಯದಾಗಿ ಯಮುನಾ ಅವರು ನಾಮಿನೇಟ್ ಆಗಿದ್ದಾರೆ. ಹಾಗಾದ್ರೆ ಈ ವಾರ ಯಾವ ಯಾವ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಮುಂದಿನ ವಿಡಿಯೋ ಒಂದರಲ್ಲಿ ತಿಳಿಸಿಕೊಡಿ. ಹೀಗೆ ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಪ್ರತಿಯೊಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.